ಹಾಯ್, ನಾನು ಪವಿತ್ರ. ಇವತ್ತು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಕುಬೇರನು ಆಸೆ ಮೆರೆಸಿದ ಸುಮುಖನ ಕಥೆ. ಸಂಪತ್ತಿನ ಅಧಿದೇವತೆ ಕುಬೇರನಿಗೆ ತಾನೇ ಶ್ರೀಮಂತ ದೇವರು ಎಂಬ ಅಹಂಕಾರವಿತ್ತು. ಹಾಗಾಗಿ ಒಂದು ದಿನ ಎಲ್ಲ ದೇವತೆಗಳಿಗೂ ಅದ್ದೂರಿ ಭೋಜನಕೂಟವೊಂದನ್ನು ಏರ್ಪಡಿಸುತ್ತಾರೆ. ಶಿವಪಾರ್ವತಿಯರು ಆಮಂತ್ರಿಸುತ್ತಾರೆ. ಆದರೆ ಶಿವಪಾರ್ವತಿಯರಿಗೂ ಭೋಜನಕೂಟವನ್ನು ಬದಲಾಗುವುದಿಲ್ಲ. ಹಾಗಾಗಿ ತಮ್ಮ ಪುತ್ರ ಗಣೇಶನನ್ನು ಭೋಜನಕೂಟಕ್ಕೆ ಕಳಿಸುತ್ತಾರೆ. ಭೋಜನಕೂಟದಲ್ಲಿದ್ದ ಎಲ್ಲ ತಿನಿಸುಗಳನ್ನು ಗಣೇಶ ತಿಂದು ಖಾಲಿ ಮಾಡುತ್ತಾನೆ. ಅಷ್ಟೇ ಅಲ್ಲ, ಕುಬೇರನಿಗೆ ಹಾಲು ಕರಿ ಎಲ್ಲವೂ ವಸ್ತುಗಳನ್ನು ತಿಂದು ಮುಗಿಸುತ್ತಾನೆ. ನಂತರ ಕುಬೇರನನ್ನು ತಿಂದು ಮುಗಿಸಲು ಹೊರಡುತ್ತಾನೆ. ಇದರಿಂದ ಭಯಗೊಂಡ ಕುಬೇರನು ಸಹಾಯಕ್ಕೆ ಶಿವನ ಬಳಿಕ ಓಡಿ ಹೋಗುತ್ತಾನೆ. ಆಗ ಶಿವ ಕೈ ತುಂಬ ಹುರಿದ ಧಾನ್ಯಗಳನ್ನು ಗಣೇಶನಿಗೆ ನೀಡಿ ಅವನ ಹಸಿವನ್ನು ನೀಗಿಸುತ್ತಾನೆ. ಆಗ ಕುಬೇರನು ತನ್ನಲ್ಲಿ ಇರುವ ಅಹಂಕಾರದ ಬಗ್ಗೆ ಅರಿವಾಗುತ್ತದೆ. ಇಂಥ ಕಥೆಗಳನ್ನು ಕೇಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.